ಅಣ್ಣ ಹೆಂಗ್ ಬದುಕಾತಿ ಏನು ಎಲ್ಲಿ ತಪ್ಲಾತಿದ್ರೆ ರುಚಿ ಕೊಡತ್ತಾ? ರುಚಿ ಕೊಡ್ತೈತೆ ರೀ. ತಪ್ಲ ರುಚಿ ಭಾಳ ರೀ. ನಾವು ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್ ನನಗೆ. ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತೆ ರೀ. ನಾವು ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ ನನಗೆ. ಅಲ್ಲಿ ಊರಾಗ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ಲ ರೀ ಇಷ್ಟು ದೊಡ್ಡ ಅಂದರು. ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ತಪ್ಲಕ್ಕೆ ಏನು ಆಗೋಲ್ಲ ರೀ. ಯಾರು ಬೇಕಾದ್ರೆ ತಿಂದ್ರೆ ನಡೀತೈತೆ ಸರ್. ಹೌದಾ? ಹ್ಞೂ ರೀ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆಯ್ತು ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲಿ ಇದ್ದು ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನಿ ರೀ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ. ಯಾರು ಭೇಟಿ ಆಗೋಲ್ಲ ರೀ ನಾನು. ಹೆಂಗೆ ನಿನಗೆ ಹೆಂಗೆ ತಿನ್ಬೇಕಂತ ಹೆಂಗೆ ಅನಿಸ್ತಿದ್ದಾನ? ಮಂಗ್ಯ ನೋಡಿ ತಿನ್ನಕ್ಕೆ ಕಲ್ತೇನೆ ರೀ ನಾನು. ಅದು ರುಚಿ ಭಾಳ ಹತ್ತಾತ. ಊಟ ಹತ್ತಿ ಬಿಟ್ಟೇನಿ ರೀ ನಾನು. ತಪ್ಲಾನ ತಿನ್ನತ್ತೇನೆ ಸರ್. ಈಗ ತಂದೆ ತಾಯಿ ಅವ್ರದ್ದು ನಿಂಗೆ ಮದುವೆ ಮಾಡಬೇಕು ಅಂತಂತ ಅಂದಾರ. ನಾ ಮಾಡ್ಕೋದಿಲ್ಲ. ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರೋಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನಿ ರೀ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿ ತಪ್ಲ ತಿಂತಾರೆ. ಎರಡು ಥರ ತಪ್ಲ ತಿಂತಾರೆ. 80 ಥರ ತಪ್ಪಲಿ ಸರ್. ಹಾಂ. ಈಗ ಮನೆಗೆ ಅದು ಬಾ ಅಂದ್ರೆ ಏನು ಹೊಕ್ಕಿರಿ? ಮನೆಗೆ ಬರಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ. ಯಾರು ಬರೋದಿಲ್ಲ ನನ್ನ ಕಡೆ. ಬರಕ್ಕೆ ಹೋಗ್ಬೇಡ ಅಂತ ಹೇಳೇನಿ. ಯಾರು ಬೇಕಾದಾರ ಅಪ್ಪ ಅವ್ವ ಎಲ್ಲ ಇದ್ದಾರೆ? ಯಾರು ಅದ? ನಮ್ಮ ಅವ್ವ ಅಷ್ಟ ಅದ. ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರಬೇಡ ಅಂತ ಹೇಳೇನಿ ರೀ ನಾನು. ನಾ ಇಲ್ಲೇ ಇರೋಂಗೆ ಆಕೈತಿ. ಇಲ್ಲೇ ಇರ್ತೇನೆ. ಯಾರು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳೇನಿ ರೀ. ಯಾರು ಬರೋದಿಲ್ಲ ರೀ. ಏನು ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರು ರೊಕ್ಕ ಬೇಕಂದ್ರೆ ನನಗೆ ಎದಕ್ಕೆ ದವಾಖಾನಿಗೆ ಐತೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕವ್ರಿ ನನಗಷ್ಟು. ಅದನ್ನ ಮಾಡ್ತಾರೆ. ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲಿ ಈಗೆಲ್ಲ ಚಳಿಗಾಲ ಐತ್ಲ ಹೆಂಗಿರ್ತಾರೆ? ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ. ಥಂಡಿ ಅತಿ ಹತ್ತೋದಿಲ್ಲ ರೀ ತಪ್ಲಕ್ಕೆ ರೀ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರೆ. ಅವ್ರು ಥಂಡಿ ಹತ್ತೋದಿಲ್ಲ ರೀ ತಪ್ಲ ತಿಂದ್ರಿ. ನನಗೂ ಏನಾಗಲ್ಲ ರೀ. ತಪ್ಲ ತಿಂದು ಚಳಿ ಅತಿ ಹತ್ತೋದಿಲ್ಲ ರೀ. ಥಂಡಿ ಹತ್ತಲ್ಲ. ಏನಾಗೋದಿಲ್ಲ ರೀ. ನಾ ಹೋಗೋದಿಲ್ಲ ರೀ. ಏನಾರು ಗೋಂಡಿ ಕೆಲಸ ಯಾರು ಕರೆದ್ರ ಅಂದ್ರೆ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ತೇನೆ ರೀ. ಅವ್ರ ಫೋನ್ ನಂಬರ್ ಕೊಟ್ಟೇನಿ ರೀ. ನಾ ಮೊದ್ಲೇಕೆ ಎಲ್ಲಾರು ಫೋನ್ ಐತೆ. ಫೋನ್ ಹಚ್ಚಾರ ರೀ. ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ. ಫೋನ್ ಹಚ್ಚಾರ ರೀ. ದವಾಖಾನೆ ಏನಾದರೂ ಪ್ರಾಬ್ಲಮ್ ಆಗೋದಿಲ್ಲ? ಆಕೈತೆ ರೀ. ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕಿಗೆ ರೀ ತಾನಾಗ್ಲಿ ತೇಗ್ ಬರೋದ್ರಿ. ನಾ ಎದಕ್ಕಾಗೈತಿ ನಾವುದಿಗೆ ಡಾಕ್ಟ್ರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತೇಳಿ ದವಾಖಾನೆ ಹೋಗಿನಿ ರೀ. ತಾನಾಗ್ಲಿ ಎದಾಗ ಉಸಲ್ ಬರೋದ್ರಿ. ಎದಕ್ಕಾಗೈತಿ ನೋಡಣ್ಣ ರೀ. ನಾ ತಪ್ಲ ತಿಂತೇನೆ ನೋಡ್ರಿ ಅಂತ ಕೇಳ್ರಿ ಆ ಡಾಕ್ಟರ್ಗೆ. ಆ ಬಾಡಿ ಗಿಡಿ ಎಲ್ಲ AC ಎಲ್ಲ ಚೆಕ್ ಮಾಡಿದ್ರಿ. ಅವ್ರು ರೊಕ್ಕ ಕೊಡಕ್ಕೆ ರೊಕ್ಕ ತೊಗೊಂಡಿಲ್ಲ ರೀ ನನಗೆ. ಗುಳಿಗೆ ಐತಿ ಹಂಗೆ ಕೊಡಾತ್ರಿ. AC ಚೆಕ್ ಮಾಡಿರಿ. ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರಿ. ಎದಕ್ಕೆ ಆಕೈತೆ ಅಂತ ಕೇಳಿರಿ ನಾನು. ಆ ತಂಪಿಗೆ ಆಕೈತೆ ಅಂತಂದ್ರಿ ಅವ್ರು. ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿದ್ರಿ. ತಪ್ಲಿಕ್ಕೆ ಏನಾಗೋಲ್ಲ ಅಂತ ಹೇಳಿ ಕಳ್ಸಿದ್ರಿ ನನಗೆ ಅವ್ರು ದವಾಖಾನಿಗೆ ಹೋದ್ನಿ ಅಂದ್ರೆ ನಾನು ರೊಕ್ಕ ತೊಗೋದ್ರಿ. ನಾವ್ದಿಗೆ ಡಾಕ್ಟರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತಲ್ರಿ. ಮತ್ತು ಹೊಸಲ್ ಕಲಾಬಂದ್ ಡಾಕ್ಟ್ರ್ ಅಲ್ಲಿ ಹೋಗ್ತೀನಿ ರೀ ನಾನು. ಕಾಜಿ ಡಾಕ್ಟರ್ ಕಡೆ ರೀ. ಅವರು ರೊಕ್ಕ ತೊಗೋದಿಲ್ಲ ರೀ. ನಾನು ಚರ್ಮಕ್ಕೆ ಏನಾರು ತೆರೆದು ಅದನ್ನು ಅವ್ರದ್ದು ಹೊಸಲ್ ಕಲಾಬನ್ ಡಾಕ್ಟರ್ದಾನ ರೀ. ಕಾಜಿ ಡಾಕ್ಟ್ರ್ ಅವ್ರ ಹತ್ತಿ ರೊಕ್ಕ ತೊಗೋದಿಲ್ಲ ರೀ. ಅವ್ರು ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗೆ ಕಳಿಸ್ತಾರೆ. ಒಂದು 4 ವರ್ಷದಿಂದ ಏನಾಗಂಗಿಲ್ಲ. 4 ವರ್ಷದಿಂದ ಏನಾಗೋದಿಲ್ಲ ರೀ. ತಮ್ಮ ಹೆಸರು? ಬುಡಾನ್ ರೀ.